ನಿಮಗೆ ಗೊತ್ತು ತಾನೆ ಅಂಜು ಕಾವ್ಯ ಸ್ನೇಹ ಎಂಥದ್ದು ಅಂತ. ಅವರಿಬ್ಬರು ಯಾವತ್ತೂ ದೂರ ಆಗೋದಿಲ್ಲ. ಈಗ ಕಾವ್ಯನ್ಗೆ ಅಂಜು ಮೇಲೆ ಸ್ವಲ್ಪ ಕೋಪ ಇದೆ, ಅದನ್ನ ನಾನು ಸರಿ ಮಾಡ್ತೀನಿ. ಇವರಿಬ್ಬರು ಯಾವಾಗಲೂ ಒಂದಾಗಿರ್ತಾರೆ, ಅದಕ್ಕೆ ನಾನು ಗ್ಯಾರಂಟಿ. ತುಂಬಾ ಸಂತೋಷ ಅಳಿಯಂದ್ರೆ. ಮಾವ, ನೀವು ಇಂಥದಕ್ಕೆಲ್ಲ ಯಾಕೆ ಟೆನ್ಷನ್ ಮಾಡ್ಕೋತಿದ್ದೀರಾ? ಈ ಮನೆಗೆ 2 ಹೆಣ್ಮಕ್ಳನ್ನ ಕೊಟ್ಟಿದ್ದೀರಾ ನೀವು, ಈ ಮನೆಗೆ ಖುಷಿ ಕೊಟ್ಟಿದ್ದೀರಾ. ಅದ್ರ ಬದಲು ನಾವು ನಿಮಗೆ ನೆಮ್ಮದಿ ಕೊಡಬೇಕು, ಅದೇ ನಮ್ಮೇಲಿರೋ ಭಾರ. ನಾನು, ಅಂಜು, ಕಾವ್ಯ, ಬ್ರೋ ಎಲ್ಲ ಚೆನ್ನಾಗಿರ್ತೀವಿ. ನನ್ನ ಮಾತನ್ನ ನಂಬಿ. ಆಗ್ಲೇ ಅಳಿಯಂದ್ರೆ, ನೀವು ಈ ಮಾತನ್ನು ಹೇಳಿದ್ರಲ್ಲ ಅಳಿಯಂದ್ರೆ, ನನಗಿದ್ರಿಂದ ನೆಮ್ಮದಿ ಆಯ್ತು, ಖುಷಿ ಸಿಕ್ತು. ನನ್ಗಿಷ್ಟು ಸಾಕು. ನಿಮ್ಮ ಖುಷಿಲೇ ನಮ್ಮ ಖುಷಿ ಮಾವ. ಹಾ, ಬರೀ ಖುಷಿ ಮಾತ್ರ ಅಲ್ಲ, ದುಃಖನೂ ಸಮವಾಗಿ ಹಂಚ್ಕೋತೀವಿ. ಈ ದುಃಖದ ವಿಷಯ ಯಾಕೆ ಬಿಡಿ ಅಳಿಯಂದ್ರೆ, ನಾವಿನ್ನು ಹೊರಡ್ತೀವಿ. ಸರಿ ಮಾವ, ನೀವು ಹೋಗಿ ಬನ್ನಿ. ಸರಿ ಅಳಿಯಂದ್ರೆ. ಚಿಕ್ಕಪ್ಪ, ನಾನು ಅಲ್ಲಿವರೆಗೂ ಬರ್ತೀನಿ. ಬಾಕಂದ, ನೀವು ಹೋಗಿ ಬನ್ನಿ, ನಾನು ಮ್ಯಾನೇಜ್ ಮಾಡ್ತೀನಿ. ಪ್ರೇಮೋ, ಪ್ರೇಮೋ, ಆಯ್ತೇನೆ ಬಂದೆ. ಬೇಗ ಬಾರೆ. ಅಯ್ಯ, ಬ್ಯಾಗ್ ರೆಡಿ ಮಾಡ್ಕೊಂಡು ಬರಕ್ ಟೈಮ್ ಬೇಡ್ವಾ? ಅಲ್ಲ, ಯಾಕೆ ಇಷ್ಟೊಂದು ಅರ್ಜೆಂಟು ಅಂತೀನಿ. ಇನ್ನೊಂದೆರಡು ದಿವಸ ಇದ್ದು ಹೋಗ್ಬೋದಾಗಿತ್ತಲ್ಲ. ಹೇಗೋ ಅಲ್ಲಿ ಹೋದ್ರೆ ಇರೋದೇ ನಾವಿಬ್ರು ಅಂತೆ, ಬೋರ್ ಆಗಲ್ವಾ? ಅಟ್ಲೀಸ್ಟ್ ಕಾವ್ಯ ಬರೋವರ್ಗಾದ್ರೂ ಇದು ಹೋಗೋಣ. ಅವಳಿಗೆ ನಾನು ಬಾಯಿ ಹೇಳ್ದಿರ ಹೋದ್ರೆ ಬೇಜಾರ್ ಮಾಡ್ಕೋತಾಳಲ್ವಾ? ಏನು ಬೇಜಾರ್ ಮಾಡ್ಕೊಳಲ್ಲ. ಮನೆಗೆ ಹೋದ್ಮೇಲೆ ಫೋನ್ ಮಾಡಿ ಎಷ್ಟು ಬೇಕೋ ಅಷ್ಟು ಮಾತಾಡುವಂತೆ. ಈಗ ನಡಿ ಹೋಗೋಣ. ಅದು ಹಾಗಲ್ಲಪ್ಪ. ಮತ್ತಿನ್ ಹೇಗೆ? ನೋಡ್ ಪ್ರೇಮೋ, ನೀನ್ ಮನೆಗ್ ಬರ್ದೆ ಹೋದ್ರೆ ನಮ್ಮನೆ ಪಾತ್ರೆ ಪಡ್ಗೆಲ್ಲ ತಕತೈ ಅಂತ ಕುಣಿತಾ ಇರ್ತವೆ. ಅವಾಗ ಸಮಾಧಾನ ಹೇಳೋಕಾದ್ರೂ ನೀನ್ ಬರ್ಬೇಕಲ್ವಾ? ಬಿಗ್ರೆ, ನಾವೇನು ಹೊರಡ್ತೀವಿ. ಸರಿ, ಹೋಗ್ಬಿಟ್ ಬನ್ನಿ. ಅಂಜು, ನಾವೇನು ಹೊರಡ್ತೀವಮ್ಮ. ಸರಿ ಚಿಕ್ಕಪ್ಪ, ಹೋಗ್ ಬನ್ನಿ ಚಿಕ್ಕಮ್ಮ. ಬರ್ತೀವಿ. ಸರಿ, ಹಾಗಾದ್ರೆ ಅವಂಗ್ ಹೇಳ್ಬಿಡಿ. ಹೇಳ್ತಾರೆ, ನೀನ್ ನಡಿಯೇ. ಹಲೋ, ಒಂದ್ ಗ್ಲಾಸ್ ಜ್ಯೂಸ್ ಮಾಡ್ಕೊಂಬಾ. ಸರಿ. ಸಕ್ಕರೆ ಬೇಡ. ಸರಿ ಅತ್ತೆ. ಐಸ್ ಬೇಡ. ಸರಿ. ಬೇಗ ಬಾ. ಸರಿ. ಪಾಪ, ಹೇಳ್ಕೊಳಕ್ ಈ ಮನೆ ಸೊಸೆ ಆದ್ರೂ ಅಡ್ಗೆ ಮನೆ ಕೆಲಸ ತಪ್ಪಲಿಲ್ಲ ನಿನ್ಗೆ. ನೀನ್ ಹೀಗ್ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ದೊಡ್ಡೋರ್ ಮುಂದೆ ತಲೆ ಬಾಗದೆ ಇರೋರನ್ನ, ದೊಡ್ಡವ್ರಿಗೆ ಗೌರವ ಬೆಲೆ ಕೊಡದೇ ಇರೋರನ್ನ, ಮುಖ್ಯವಾಗಿ ಕೊಟ್ಟು ಮಾತನ್ನ ಉಳಿಸ್ಕೊಳ್ದೇ ಇರೋರನ್ನ ಕಂಡ್ರೆ ನನಗಿಷ್ಟ ಆಗಲ್ಲ.
ಯಾಕಾಗಿ ನೋಡ್ತಾ ಇದೀಯಾ? ಓಹೋ, ಕೊಟ್ಟು ಮಾತೇ ನೆನಪಿಲ್ಲ ನಿನಗೆ? ಈ ಮದುವೆ ನಡಿಬೇಕು ಅಂದರೆ ನೀನು ಶಾಶ್ವತವಾಗಿ ಅವಳ ಜೀವನದಿಂದ ದೂರ ಆಗಬೇಕು. ನೀನು ಈ ಊರನ್ನೇ ಬಿಟ್ಟು ಹೊರಟೋಗ್ಬಿಡ್ಬೇಕು. ಮತ್ತೆ ಈ ಕಡೆ ತಲೆ ಹಾಕಬಾರ್ದು. ಹಾಗಾದ್ರೇನೆ ಈ ಮದುವೆ ನಡೆಯೋದಕ್ಕೆ ಸಾಧ್ಯ. ಅವತ್ತು ನಾನು ನಿನ್ನ ನಂಬಿದ್ದೆ. ನೀನು ಕೊಟ್ಟು ಮಾತನ್ನ ಉಳಿಸ್ಕೋತೀಯ ಅನ್ಕೊಂಡಿದ್ದೆ. ಯಾರ ಜೀವನದಿಂದ ದೂರ ಇರ್ತೀನಿ ಅಂತ ಮಾತು ಕೊಟ್ಟಿದ್ಯೋ, ದೂರ ಹೋಗೋದಿರ್ಲಿ, ಅವ್ರು ಇರ್ಬೇಕಾಗಿದ್ದು ಈ ಮನೇಲೇ ನೀನು ಸೆಟಲ್ ಆಗ್ಬಿಟ್ಟೆ. ಮೇಡಮ್, ನಾನು ನಿಮಗೆ ಕೊಟ್ಟು ಮಾತು ತಪ್ಪಿದ್ದೀನಿ ನಿಜ. ಆದ್ರೆ ನಾನು ಈ ಮನೆಗೆ ಬಂದಿರೋದು ನನ್ನ ಕೈಲಿರಲಿಲ್ಲ. ಅದನ್ನು ನಾನೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅವತ್ತಿನ ಪರಿಸ್ಥಿತಿ ಹೇಗಿತ್ತು ಅಂತ ನೀವೇ ನೋಡಿದ್ರಲ್ಲ. ನಿನ್ನ ಅನುಕೂಲಕ್ಕೆ ಪರಿಸ್ಥಿತಿನ ಯಾಕೆ ದೂರ್ತಾ ಇದೆಯಾ? ನೀನು ನಿಜವಾಗ್ಲೂ ನಿಯತ್ತಾಗಿದ್ದಿದ್ರೆ ಈ ಮದುವೆನ ತಪ್ಪಿಸ್ಕೊಳ್ಳೋದು ನಿನಗೆ ದೊಡ್ಡ ವಿಷಯನೇ ಆಗಿರಲಿಲ್ಲ. ಸುಶಾಂತನ ನೀನು ಒಪ್ಕೋತಾನೂ ಇರಲಿಲ್ಲ. ನಾನೀಗಲೂ ನಿಮ್ಮ ಮಗನ್ನ ಮನೆಯವ್ರು ಎಲ್ಲರ ಮುಂದೆ ನಾವಿಬ್ರು ಈಗಲೂ ಗಂಡ ಹೆಂಡತಿಯಾಗೆ ನಡ್ಕೋಬೇಕಲ್ವಾ? ಅವತ್ತು ಕಾವ್ಯ ಹೇಳಿದ್ಲು ಅನ್ನೋ ಒಂದೇ ಕಾರಣಕ್ಕೆ ಇಷ್ಟೆಲ್ಲ ಆಯ್ತು. ಓ, ಕಾವ್ಯ ಒಬ್ಳು ಹೇಳಿಬಿಟ್ರೆ ನೀನು ಯಾರಿಗೆ ಬೇಕಾದ್ರೂ ಕುತ್ತಿಗೆ ಕೊಟ್ಬಿಡ್ತೀಯಾ? ನಿನ್ಗೂ ಇದೇ ಬೇಕಾಗಿತ್ತು. ಅದಕ್ಕೆ ಯಾವುದೂ ಬೇಡ ಅನ್ಲಿಲ್ಲ. ಯಾಕಂದ್ರೆ ನೀನು ಈ ಮನೆಗೆ ಸೊಸೆಯಾಗಿ ಬರಬೇಕಿತ್ತು. ಇಲ್ಲ, ಸುಳ್ಳು. ನೀನೇನು ದಡ್ಡಿ ಅಲ್ಲ. ಇಷ್ಟ ಇಲ್ಲದೆ ಸ್ವಲ್ಪನೂ ಯೋಚನೆ ಮಾಡದೆ ನಿನ್ನ ಜೀವನನ ಹಾಳು ಮಾಡ್ಕೊಳಕ್ ಸಾಧ್ಯನಾ? ಎಂಥ ಫ್ರೆಂಡೇ ಆದ್ರೂ ಮೊದಲು ನಾವು, ಆಮೇಲೆ ಮಿಕ್ಕಿದಲ್ಲ. ನನಗವಳು ಬರೀ ಫ್ರೆಂಡೇ ಅಲ್ಲ. ನನ್ನ ಅವಳ ಸಂಬಂಧಕ್ಕೆ ಒಂದ್ ಪದ ಕೊಟ್ಟು ಸೀಮಿತ ಮಾಡಕ್ ನಂಗಿಷ್ಟ ಇಲ್ಲ. ಹೌದಾ? ಈಗ ನೋಡ್ತಾ ಇದ್ದೀನಲ್ಲ. ನೋಡಂಜಲಿ, ಒಂದು ಮಾತು ಹೇಳ್ತೀನಿ ಕೇಳು. ಯಾವ ಕಾವ್ಯನಿಗೋಸ್ಕರ ಈ ಮನೆ ಹೊಸಲು ತುಳಿದ್ಯೋ ಅದೇ ಕಾವ್ಯನಿಂದ ನೀನು ದೂರ ಆಗ್ತೀಯ. ಈಗಿನ್ನು ಕಿಡಿ ಶುರುವಾಗಿದೆ. ಅದೇ ದೊಡ್ಡ ಜ್ವಾಲೆಯಾಗಿ ನಿಮ್ಮಿಬ್ಬರ ಫ್ರೆಂಡ್ಶಿಪ್ನ ಹೇಗೆ ಸುಡುತ್ತೆ ಅಂತ ನೋಡ್ತೀರೋ. ನೀವು ನನ್ನಿಂದ ಕಾವ್ಯನ ದೂರ ಮಾಡ್ಬೋದು, ಆದ್ರೆ ನನ್ನ ಮನಸ್ಸಿಂದ ಅವಳನ್ನ ದೂರ ಮಾಡೋದಕ್ಕಾಗಲ್ಲ. ಏಯ್, ನಂಗೆ ಗರ ಬಡ್ದವ್ರಂಗೆ ನಿಂತಿ ಶಾರ್ಬತ್ತು ಕೊಟ್ರೆ ನೀನೇ ಕೆಲಸ ತಂದ್ಕೊಂಡಿಯೇನೆ? ಮಧ್ಯಾಹ್ನಕ್ಕೆ ನೀನು ಅಡಿಗೆ ಮಾಡ್ಬೇಕು. 4 ಪಲ್ಯ, 2 ಥರ ಸಾರು ಈ ಮನ್ಯಾಗ ಊಟಕ್ಕೆ ಇರಾಕ ಬೇಕು. ತಿಳಿತೇನ? ಲಘು ಲಘು ಮಾಡು.
ಕಾವ್ಯ, ಅಯ್ಯೋ ಆಲ್ ರೈಟ್? ಹಾ ನಿನ್ನ ನೋಡಿದ್ರೆ ಹಾಗೆ ಅನಿಸ್ತಿಲ್ಲ ಕಾವ್ಯ. ನಿನ್ನ ತಲೆಯಲ್ಲಿ ಏನೋ ಓಡ್ತಾ ಇದೆ, ಕರೆಕ್ಟ್? ಹಾಗೇನಿಲ್ಲ ಸಿದ್ಧಾರ್ಥ ಅವರೇ. ನಿನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗಿದೆ ಕಾವ್ಯ. ಅಲ್ಲ, ನೀನ್ ಮಾತ್ರ ಹೀಗ ಅಥವಾ ಎಲ್ಲ ಹುಡುಗಿರು ನಿಂತರನೇನಾ? ನನ್ ಹಾಗೆ ಅಂದ್ರೆ ಹೇಗೆ? ಒಂದ್ ಕ್ಷಣ ಇದ್ದಾಗ ಇನ್ನೊಂದು ಕ್ಷಣ ಇರಲ್ಲ ಅಂತ್ಯ. ಹುಡುಗಿರು ಯಾವಾಗ ಯಾವ ಮೂಡಲ್ಲಿ ಇರ್ತಾರೆ ಅಂತ ಕಂಡುಹಿಡಿಯೋ ಗೇಮ್ ಏನಾದರೂ ಇದ್ರೆ ಸೀರಿಯಸ್ಲಿ ಯಾವ ಹುಡುಗನೂ ಕಂಡುಹಿಡಿಯೋದು ಇಷ್ಟರಲ್ಲೇ ಇರಲ್ಲ. ನೋಡು ನೋಡು, ಇವಾಗ ತಾನೇ ಮುನ್ಸ್ಕೊಂಡಿದ್ದೆ, ಆಗ್ಲೇ ನಗ್ತಾ ಇದ್ಯಾ. ಕಾವ್ಯ ನೋಡು, ನೀನ್ ನಗ್ತಾ ಇದ್ರೆ ಎಷ್ಟು ಕೂಲಾಗಿರ್ತೀಯ. ಹೀಗೆ ಇರು, ಆಗ ನಿನ್ ಸುತ್ತಮುತ್ತ ಇರೋರೆಲ್ಲರೂ ಖುಷಿಯಾಗಿರ್ತಾರೆ. ಓ ಗಾಡ್, ಮತ್ತೇನಾ? ಸರಿ, ನಿನ್ನಿಷ್ಟ. ಕೋಪ ಮಾಡ್ಕೊಳ್ಳೋದ್ರಲ್ಲಿ ನಿನ್ ಖುಷಿ ಇದೆ ಅನ್ನೋ ಆಗಿದ್ರೆ ಜಾಸ್ತಿ ಕೋಪ ಮಾಡ್ಕೊಂಡೇ ಇದ್ಬಿಡು. ಮತ್ತಿನ್ನೇನ್ ಹೇಳಲಿ ಕಾವ್ಯ, ಏನ್ ಬೇಡ ಅಂತ ಹೇಳ್ತೀವೋ ಅದನ್ನೇ ಮಾಡ್ತೀಯ. ನಿಜವಾಗ್ಲೂ ಕಾವ್ಯ, ಇಷ್ಟೊಂದು ಕೋಪ ಒಳ್ಳೇದಲ್ಲ. ನೀನೇ ಒಂದ್ ಸ್ವಲ್ಪ ಯೋಚನೆ ಮಾಡಿ ನೋಡು, ಇದರಿಂದ ಎಷ್ಟು ಪಡ್ಕೋತೀಯ ಎಷ್ಟು ಕಳ್ಕೋತೀಯ ಅಂತ. ಮನುಷ್ಯ ಅಂದಮೇಲೆ ಕೋಪ ಬರೋದು ಸಹಜ. ಆದರೆ ಯಾವಾಗ ಯಾರ ಮೇಲೆ ಎಷ್ಟು ಕೋಪ ಮಾಡ್ಕೋಬೇಕು, ಎಷ್ಟು ಕೋಪ ಮಾಡ್ಕೊಂಡ್ರೆ ಅದರಿಂದ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ ಯೋಚನೆ ಮಾಡಬೇಕು ಅಲ್ವಾ? ಏನೀಗ ಕೋಪದ ಬಗ್ಗೆ ಲೆಕ್ಚರ್ ಮಾಡೋಕೆ ನನ್ನನ್ನು ಕರ್ಕೊಂಡು ಬಂದ್ರಾ? ಬುದ್ಧಿ ಹೇಳಕ್ ಬಂದ್ರೆ ಹೀಗೆ ಕಾವ್ಯ, ಇದು ಲೆಕ್ಚರಿಂಗ್ ಅಲ್ಲ. ಈ ಕೋಪ ಮಾಡ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯಕ್ಕೂ ಮತ್ತೆ ಜೊತೆಲಿರೋ ಸಂಬಂಧಗಳಿಗೂ ಹಾನಿಕಾರಕ. ಕೋಪ ಮಾಡ್ಕೊಳ್ಳೋದ್ರಿಂದ ಮನ್ಸಿಗೆ ನೆಮ್ಮದಿ ಇರುತ್ತಾ? ನೀನೇ ಹೇಳು. ನೋಡಿ ನೋಡಿ, ಆರೋಗ್ಯ, ಸಂಬಂಧ, ಮನಸ್ಸು. ಓ, ನೀವ್ ಸುಮ್ನೆ ಪ್ರವಚನ ಕೊಡೋ ಸ್ವಾಮೀಜಿಗಳಾಗಿ ಯಾವ್ದಾದ್ರೂ ಮಠಕ್ಕೆ ಸೇರ್ಕೊಳ್ಳಿ. ಅಲ್ಲ, ನಿನ್ನ ಒಳ್ಳೇದಕ್ಕೆ ಹೇಳಿದ್ರೆ ನನ್ನನ್ನೇ ಮಠಕ್ಕೆ ಸೇರಿಸೋ ಪ್ಲಾನ್ ಮಾಡ್ತಿದ್ಯಾ? ಮಠಕ್ಕೆ ಹೋಗ್ಬೇಕಾದ್ರೆ ನಾನಲ್ಲ ಮೇಡಮ್, ನನ್ನ ಬುದ್ಧಿ ಮನಸ್ಸನ್ನೆಲ್ಲ ಕಂಟ್ರೋಲ್ ಇಟ್ಕೊಂಡಿದ್ದೀನಿ. ಆ ಕಂಟ್ರೋಲ್ ತಪ್ಪಿರೋದು ನೀನು ಹೋಗ್ಬೇಕು ಮಠಕ್ಕೆ. ಎಲ್ರನ್ನೂ ದೂರ ಮಾಡ್ಕೊಂಡ್ರದ್ ನೀನ್ ತಾನೆ. ಸ್ವಲ್ಪ ಆದ್ರೂ ಶಾಂತಿ ಸಿಗುತ್ತೆ ನಿನ್ ಜೀವಕ್ಕೆ. ಹಲೋ, ನೀವ್ ನನಗೆ ತುಂಬಾ ಕೋಪ ಬರೋ ಹಾಗೆ ಮಾತಾಡ್ತಿದ್ದೀರಾ. ನಾನೇನ್ ಬೇಕು ಅಂತ ಎಲ್ರ ಮೇಲೂ ಕೋಪ ಮಾಡ್ಕೊಂಡು ಎಲ್ರೂ ದೂರ ಮಾಡ್ಕೊಂಡಿಲ್ಲ. ಸಿಚುವೇಶನ್ಗೆ ತಕ್ಕ ಹಾಗೆ ಕೋಪ ಬರುತ್ತೆ ನಂಗೆ. ನಿನ್ನ ಕೋಪ ಮಾಡ್ಕೊಳಕ್ ರೀಸನ್ ಬೇರೆ ಬೇಕಾ? ಯಾವಾಗ ಯಾರ ಮೇಲೆ ಬೇಕಾದ್ರೂ ಕೋಪ ಮಾಡ್ಕೋತೀಯ ನೀನು. ಹಾ ಸಿದ್ಧಾರ್ಥ ಅವ್ರೆ, ಏನ್ ನಿಮ್ ಮಾತಿನ ಅರ್ಥ? ಸೊ ನಿಮ್ ಪ್ರಕಾರ ನನ್ ಕೋಪ ಇಷ್ಟೇ ಜಗಳ ಗಂಟಿ ಅಲ್ವಾ? ನಾನು ಯಾವಾಗ ಹಾಗೆ ಹೇಳ್ದೆ? ನಿನ್ ಪಾಡಿಗೆ ಏನೋ ಅನ್ಕೊಂಬಿಟ್ರೆ ಅದಕ್ಕೆ ನಾನು ಹೊಣೆ ಅಲ್ಲ. ನೋಡಿ, ನೀವೇನಾದ್ರೂ ಅನ್ಕೊಳ್ಳಿ, ನನ್ ಕೋಪಕ್ಕೆ ಒಂದ್ ಅರ್ಥ ಅನ್ನೋದಿರುತ್ತೆ. ಡಿಕ್ಷನರಿ ಇಲ್ದಿರೋ ಪದದ ಹಾಗಲ್ವಾ? ಸಿದ್ಧಾರ್ಥ ಅವ್ರೆ, ಓಕೆ ಕಾವ್ಯ, ಕಾಮ್ ಡೌನ್, ಕೂಲ್. ನಾನ್ ತಮಾಷೆ ಮಾಡಿದೆ ಅಷ್ಟೇ. ಈ ವೆರಿ ಫನ್ನಿ. ನಿಮ್ ತಮಾಷೆ ನನ್ಗೂ ಅರ್ಥ ಆಗತ್ತೆ. ಮನೇಲಿ ಅತ್ತೆ ಏನ್ ಹೇಳಿದ್ರು ಕೇಳಿಸ್ಕೊಂಡ್ರಾ? ಏನ್ ಹೇಳಿದ್ರು? ದೊಡ್ಡದಾಗ ಕೋಪದ ಬಗ್ಗೆ ಲೆಕ್ಚರ್ ಕೊಡ್ತೀರಾ? ದೊಡ್ಡೋರ್ ಹೇಳಿರೋ ಮಾತು ನೆನ್ಪಿಟ್ಕೋಬೇಕು ಅಂತ ಗೊತ್ತಿಲ್ವಾ? ಹೋ, ನೀವು ದೊಡ್ಡೋರೇ ಅಲ್ವಾ? ಎಲ್ಲೋ ಅರಿವು ಮರಬು ಅನ್ಸುತ್ತೆ ಈ ವಯಸ್ಸಿಗೆ ಅಲ್ವಾ? ಏನು ಕಿಂಡಲ್ಲ? ನಾನ್ ಯಾಕೆ ನಿಮ್ಮನ್ ಕಿಂಡಲ್ ಮಾಡ್ಲಿ? ಸರಿ, ಅಮ್ಮ ಏನ್ ಹೇಳಿದ್ರು ಅಂತ ಆದ್ರೂ ಹೇಳು. ನಿಮ್ಮದನ್ನೇ ತಾನೇ ಹೇಳಿದ್ರು. ಕಾವ್ಯ ಬೇಜಾರಲ್ಲಿದ್ದಾಳೆ, ಅವಳು ವಾಪಸ್ ಮನೆಗ್ ಬರ್ತಾ ಹೊಸ ಕಾವ್ಯ ಆಗಿ ಅವಳನ್ನ ಕರ್ಕೊಂಡ್ ಬಾ ಅಂತ. ಆದ್ರೆ ನೀವು ಈ ರೋಡ್ ಮಧ್ಯ ಗಾಡಿ ನಿಲ್ಸ್ಕೊಂಡು ನಂಗ್ ಬೇಡದೆ ಇರೋ ಫಿಲಾಸಫಿ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ. ಅರ್ಥ ಆಗದೆ ಇರೋರ್ಗೆ ಫಿಲಾಸಫಿ ಎಲ್ಲ ಟೈಮ್ ವೇಸ್ಟ್ ಅಂತಾನೆ ಅನ್ಸೋದು. ಅರ್ಥ ಮಾಡ್ಕೊಂಡವ್ರಿಗೆ ಅದು ಒಂದು ಕಾಮನ್ ಸೆನ್ಸ್ ಅಂತ ಅರ್ಥ ಆಗಿರುತ್ತೆ. ಬಿಡು, ನಿಂಗೆ ಹೇಳೇನು ಪ್ರಯೋಜನ ಇಲ್ಲ ಅಂತ ನನಗಾದ್ರೂ ಅರ್ಥ ಆಯ್ತಲ್ಲ. ನೀವ್ ಗಂಡಸ್ರಲ್ಲ ಇಷ್ಟೇನೆ. ನಿಮಗ್ ನೀವೇ ಮಹಾ ಮೇಧಾವಿಗಳಂತ ಅನ್ಕೊಂಡ್ಬಿಡ್ತೀರ. ಇವಾಗೇನು, ನೀವ್ ಹೋಗ್ತಿರೋ ಇಲ್ವಾ ಈಗ? ಹೊರಡ್ತೀನಿ ಇರು.
ಎಲ್ಲಾದ್ರೂ ಹೋದ್ರೆ ಫೋನ್ ತಗೊಂಡು ಹೋಗ್ಬೇಕು ಅನ್ನೋ ಕಾಮನ್ ಸೆನ್ಸೇ ಇಲ್ಲ. ಲಾಯರ್ ಕರುಣಾಕರ ಯಾರೀ ಲಾಯರ್? ಇವನಿಗೆ ಲಾಯರ್ ಹತ್ರ ಏನ್ ಕೆಲ್ಸ? ಏನೋ ಸಂಚು ಮಾಡ್ತಿದ್ದಾನೆ. ನಮಸ್ಕಾರ ಸರ್, ನೀವು ಹೇಳ್ದಂಗೆನೆ ಎಲ್ಲ ರೆಡಿಯಾಗಿದೆ ಸರ್. ಜಸ್ಟ್ ಒಂದೇ ಒಂದು ಸೈನ್ ಬಿದ್ದರೆ ಸಾಕು, ಎಲ್ಲ ನಿಮ್ಮದೇ. ಅಂದಾಗೆ ಆ ಡಾಕ್ಯುಮೆಂಟ್ ಹೇಳಿದ್ನಲ್ಲ ಸಿಗ್ತಾ ಸರ್? ಅದಿಲ್ಲದೆ ನಿಮ್ಮ ಹೆಸರಿಗೆ ಇನ್ನೊಬ್ರು ಫೋನ್ನ ಕದ್ದು ಕೇಳಿಸ್ಕೋಬಾರ್ದು ಅಂತ ಗೊತ್ತಾಗಲ್ಲ ನಿಂಗೆ? ಹೆಣ್ಣು ಮಕ್ಕಳ ಮೇಲೆ ಕೈ ಎತ್ತೋರನ್ನ ಗಂಡಸು ಅಂತ ಯಾರೂ ಹೇಳಲ್ಲ. ನನ್ನ ಕಾಲ್ ಯಾಕೆ ರಿಸೀವ್ ಮಾಡ್ದೆ? ನಾನೇನ್ ಬೇಕು ಅಂತ ರಿಸೀವ್ ಮಾಡಲಿಲ್ಲ ಕೈಲಾಶ್. ನೀನಿರ್ಲಿಲ್ಲ, ರಿಂಗ್ ಆಗ್ತಿತ್ತು. ನೋಡಿದ್ರೆ ಯಾರೋ ಲಾಯರ್ ಕಾಲ್ ಮಾಡಿದ್ರು. ನೀನೆಲ್ಲೋ ಕ್ರಿಮಿನಲ್ ಕೆಲಸ ಮಾಡಿರ್ತೀಯ ಅಂತ ಅರ್ಥ ಆಯ್ತು. ರಿಸೀವ್ ಮಾಡಿದೆ. ಹೇಳು, ಏನ್ ಮಾಡಕ್ ಹೊರಟಿದ್ಯಾ? ಯಾರೀ ಲಾಯರು? ಯಾಕೆ ಕಾಲ್ ಮಾಡಿದ್ದ? ಏನ್ ಡಾಕ್ಯುಮೆಂಟ್ಸು? ಏನದ್ ಸೈನು? ನೀನ್ ಕೇಳ್ತಿದ್ದಂಗೆ ಎಲ್ಲ ಹೇಳ್ಬೇಕಾ? ಅದು ನಿನಗೆ. ಸುಮ್ಮನೆ ಕಿಸಿತ ಕೋಪ ತರಿಸ್ಬೇಡ. ಏನ್ ಮಾಡ್ತಿದ್ಯಾ ಬೊಗಳು? ನಿನ್ ಬಾಯಲ್ಲಿ ಇಂಥ ಲೋಕಲ್ ಮಾತಾವೇದ? ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ಅದು ನನಗೆ ನಿನ್ ಥರ ಬೊಗಳೋದಕ್ಕೆ ಬರಲ್ಲ. ನಾನು ಮಾತಾಡಿ ಹೇಳ್ತೀನಿ, ಓಕೆನಾ? ಇಡೀ ಆಸ್ತಿನ ನನ್ನ ಹೆಸರಿಗೆ ಮಾಡ್ಕೊತಾ ಇದ್ದೀನಿ. ಕಾವ್ಯ, ಚಳಿ ಆದ್ರೆ ಬಾಯ್ಬಿಟ್ಟು ಹೇಳಬೇಕು, ಇಲ್ಲ ಎ ಸಿನಾದ್ರೂ ಆಫ್ ಮಾಡಬೇಕು ತಾನೆ? ಹೌದೌದು, ನಾನು ಎ ಸಿ ಆಫ್ ಮಾಡೋದು. ಅದಕ್ಕೆ ನೀವು ಮತ್ತೆ ಕಾರಲ್ಲಿ ಎ ಸಿ ಯಾಕಿದೆ, ಯಾಕೆ ಆನ್ ಮಾಡಬೇಕು, ಯಾಕೆ ಆಫ್ ಮಾಡಬೇಕು, ಯಾವಾಗ ಆನ್ ಮಾಡಬೇಕು, ಯಾವಾಗ ಆಫ್ ಮಾಡಬೇಕು ಅಂತೆಲ್ಲ ಲೆಕ್ಚರ್ ಕೊಟ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಸಿದ್ಧಾರ್ಥ ಅವ್ರೆ. ಅದಕ್ಕೆ ಚಳಿ ತಡ್ಕೊಳ್ಳೋದೇ ವಾಸಿ ಅಂತ ನಿಮಗೆ ಹೆದರ್ಕೊಂಡು ಸುಮ್ಮನಾದೆ. ನೀನು ಹೆದರ್ಕೊಳ್ಳೋದ? ಬೆಕ್ಕಿನ ರೂಪದಲ್ಲಿರೋ ಹುಲಿ ನೀನು. ಬೇಕಂದ್ರೆ ಯಾರಾದ್ರೂ ಹೆದರ್ಸ್ಬಿಟ್ಟು ಬರ್ತೀಯ ಹೊರತು ನೀನ್ ಹೆದರಲ್ಲ. ಸರಿ ಬಿಡಿ, ನನಗೆ ಗೊತ್ತಾಯ್ತು. ಒಟ್ನಲ್ಲಿ ನೀವೀಗ ನಾನೇನೇ ಮಾಡಿದ್ರು ತಪ್ಪೇ ಅಲ್ವಾ? ಅದೇ ತಾನೆ ಇಲ್ಲಿರೋ ಮಾರಲ್ ಆಫ್ ದ ಸ್ಟೋರಿ. ನೋಡಿ ಸಿದ್ಧಾರ್ಥ ಅವ್ರೆ, ನೀವ್ ಹೀಗೆ ಎಲ್ಲದಕ್ಕೂ ಟಾಂಟ್ ಮಾಡ್ತಿದ್ರೆ, ಕಾಮಿಡಿ ಮಾಡ್ತಿದ್ರೆ ನಾನು ಇಳ್ಕೊಂಡು ವಾಪಸ್ ಮನೆಗೆ ಹೋಗ್ಬಿಡ್ತೀನಿ ಅಷ್ಟೇ.
ಹೊರಡು. ಏನು? ಮನೆಗೆ ಹೋಗ್ತೀನಿ ಅಂತ ಹೇಳ್ದೆ ತಾನೆ, ಹೋಗು. ನಾನು ನಿಜವಾಗ್ಲೂ ಹೋಗ್ಬಿಡ್ತೀನಿ. ಹೋಗು ಅಂದೆ ತಾನೆ, ಹೋಗು. ನಾನು ಕಾಮಿಡಿ ಮಾಡ್ತಿಲ್ಲ, ನಿಜವಾಗ್ಲೂ ಇಳ್ದೋಗ್ತೀನಿ. ಹೋಗು, ಅದಕ್ಕೆ ತಾನೇ ಸ್ಟಾಪ್ ಮಾಡಿರೋದು. ನೋಡಿ, ಸೀಟ್ ಬೆಲ್ಟ್ ತೆಗ್ದೆ ನಾನು ಇವಾಗ. ಸರಿ, ಡೋರ್ ಓಪನ್ ಮಾಡ್ದೆ ನಾನೀಗ. ಓಕೆ. ಡೋರ್ ತೆಗೆದ್ರೆ ಮಾತ್ರ ಆಗುತ್ತಾ? ಇಳ್ಕೊಂಡು ಹೋಗ್ಬೇಕು. ಹೊರಡು. ಕಾವ್ಯ ನಿಜವಾಗ್ಲೂ ಇಳ್ಕೊಂಡ್ಬಿಟ್ಲಾ?